ಮಾಡ್ತೀನಿ ಸರ್. ಈಗ ತಾವು ಗಂಭೀರವಾದ ಆರೋಪ ಮಾಡಿರೋದು ಪೊಲೀಸ್ ಅಧಿಕಾರಿಯ ಮೇಲೆ. ಸೊ ಪೊಲೀಸ್ ಅಧಿಕಾರಿಯ ನಿಮ್ಮಿಂದ ಜನ ಕಳಿಸಿದಾರ? ಅದು ಗೊತ್ತಿಲ್ಲ ಸರ್ ಯಾರಂತ, ಅದು ಯಾರಂತ ಗೊತ್ತಿಲ್ಲ. ಇದು ನನ್ನ ಕೈಲಿ ನಡೀತಿರೋ ದೊಡ್ಡೊಂದು ಲಾಬಿ ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ ನಮಗೆ ಅದು ಗೊತ್ತಿಲ್ಲ ಸರ್. ಅದು ಯಾರು ಏನಂತ ಗೊತ್ತಿಲ್ಲ. ಆದರೂ ಯಾರು ಸ್ಥಳೀಯರು ನಮ್ಮೊಂದಿಗಿದ್ರು ಅವರಿಗೆಲ್ಲ ಗೊತ್ತು ಯಾರು ಅಂತ. ಅವರೆಲ್ಲ ಹೆಸರನ್ನು ಮೆನ್ಷನ್ ಮಾಡಿದ್ರು ಸರ್. ಅವ್ರನ್ನ ಕರೆಸಿ ಮಾತಾಡಿಸಿ ಸರ್, ಅಷ್ಟೇ. ಅವರೇ ವಾರ್ನಿಂಗ್ ಕೊಡಲಿ. ನಾನಷ್ಟೇ ಹೇಳ್ತಾ ಇರೋ, ಇವಾಗ ನನಗೆ ರಕ್ಷಣೆ ಬೇಕಂತ ನಾನು ಕೇಳ್ತಾ ಇಲ್ಲ. ನಾನು ಯುದ್ಧ ಭೂಮಿಗೆ ಇಳಿದಾಯಿತು, ಎಲ್ಲಕ್ಕೂ ರೆಡಿ ಇದ್ದೀನಿ. ಆ ಯುದ್ಧ ಭೂಮಿಯಲ್ಲಿ ಇನ್ನೂ ಸೈನಿಕರು ಅವಶ್ಯಕತೆ ಇಲ್ಲ ಸರ್. SITಗೆ 2ನೇ ದೂರುದಾರಾಗಿ ತಾವು ದೂರನ್ನು ಕೊಟ್ಟಿರುವಂಥದ್ದು. ಸೊ ಆ ದೂರಿನ ಪ್ರಗತಿ ಏನಾಗಿದೆ? ನಿಮ್ಮನ್ನು ಕರೆದಿದ್ದಾರೆ SIT ಅವರು? ಸ್ಟೇಟ್ಮೆಂಟ್ ತೊಗೊಂಡಿದ್ದಾರಾ? ಯಾವಾಗ ಉತ್ಖನನ ಮಾಡ್ತಾರೆ? ಏನಾಗಿದೆ ಅಂತೇಳಿ ಸರ್ ಯಾವಾಗ ಅದನ್ನು ಮಾಡಿಸ್ತಾರೋ ಗೊತ್ತಿಲ್ಲ ಸರ್. ಆದರೆ ನನ್ನ ಕಡೆಯಿಂದ ಏನು ನಾನು ದೂರು ಕೊಟ್ಟೋದಕ್ಕೆ ಏನೋ ನನ್ನಿಂದ ಮಾಹಿತಿ ತಗೊಳ್ಬೇಕು ಅದನ್ನೆಲ್ಲವನ್ನು ತಗೊಂಡಿದ್ದಾರೆ ಸರ್ ಅವರು. ಹೌದು, ಈಗ ಸದ್ಯದಲ್ಲಿ ಅದು ಉತ್ಖನನ ಆಗುತ್ತೆ ಇದೆ ಸರ್. ಅದೆಲ್ಲ ಪ್ರಕ್ರಿಯೆಯಲ್ಲಿದೆ ಸರ್. ಎಲ್ಲವನ್ನು ತೊಂದರೆ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಒಂದು ಹೊಸ ತಂಡ ಆದ್ದಕ್ಕೆ ಅವರಿಗೂ ಸ್ವಲ್ಪ ಕಾಲಾವಕಾಶ ಕೊಡಲೇಬೇಕು. ಅವ್ರಿಗೆ ಆ ಒಂದು ಜಾಗಕ್ಕೆ ಹೋಗೋದು ಬರೋದು ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೆ ನಾವು ಅದಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ನಾನು ಇವತ್ತೇ ಮಾಡಿ ನಾಳೆ ಮಾಡಿ ಅಂತ ಹೇಳ್ತಾ ಇಲ್ಲ. ಅದ್ರ ಜಾಗ ತೋರಿಸಿ ಅಂತ ಹೇಳಿದ್ವಿ. ನಾನು ಹೇಳಿದ್ದೀನಿ ತೋರಿಸ್ಬೇಕಂತ, ಬೇಡ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳಿದ್ದಾರೆ. ಹೌದು ಸರ್. ಭದ್ರತೆ ಕೊಡಬೇಕು ಅಂತ ಏನಾದರೂ ಕೇಳ್ತೀರಾ? ನಾನು ಹೇಳಿದ್ವಲ್ಲ, ನನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹಲ್ಲೆ ಮಾಡಲಿಕ್ಕೆ ಯಾರು ಮುಂದಾಗಿದ್ದಾರೆ ಅವರ ವರದಿಯನ್ನು ನಾನು ಕೊಡ್ತಾ ಇದ್ದೀನಿ. ಯಾರು ತಿಳಿಸ್ತಾ ಇದ್ದೀವಿ. ಮುಂದೊಂದು ದಿನ ನನ್ನ ಮೇಲೆ ಏನಾದರೂ ಈ ಥರ ಆದರೆ ಅದಕ್ಕೆ ಅವ್ರ ಮೇಲೆ ಕ್ರಮ ಇಡಲಿಕ್ಕೆ ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ದೂರುದಾರರಾಗಿರ್ತಕ್ಕಂಥ ಜಯಂತ್ ಅವರು ಹೇಳಿರ್ತಕ್ಕಂಥ ಮಾತು. ಏನು ಪ್ರಾರಂಭದಲ್ಲಿ 2ನೇ ದೂರುದಾರನಾಗಿ ನಾನು SITಗೆ ದೂರ ನೀಡಿದೆ. ಆ ದೂರು ಕೊಟ್ಟ ಬಳಿಕ ಈ ರೀತಿ ಬೆದರಿಕೆಗಳು ಬರ್ತಾಯಿದೆ, ನನ್ನನ್ನು ಫಾಲೋ ಮಾಡಿಕೊಂಡು ಜನರು ಬರ್ತಾ ಇದ್ದಾರೆ. ಸೊ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರ ನೀಡ್ತಿದ್ದೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.